ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟಿಗೆ ದುರಾಡಳಿತ ಆಗಿರೋದು ನಿಮ್ಗೆ ತಿಳಿಸ್ತೀನಿ. KGF ನಾಗರಪ್ಪ ಸೇರಿದ ಹುಲ್ಲು ಮಾರುಕಟ್ಟೆ ಅಂಗಡಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೋ ಬಂದು ಆರ್ಐನಾಗಲಿ ಆರ್ಭವನಾಗಲಿ ಹೋಗ್ಬಿಟ್ಟು ನೀವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದ್ದಕ್ಕೆ ಅವರು ನಾವು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ಅವನ್ನ ಆಮೇಲೆ ಇನ್ನೊಂದು ಕೇಳಿರ್ತೀನಿ, KGF ನಾಗರಪ್ಪ ಸೇರಿದ ಹುಲ್ಲು ಮಾರುಕಟ್ಟೆಯ ಕಟ್ಟಡವನ್ನು ಕೆಡವಲು ಸ್ಥಳ ಮಾತ್ರ ದೃಢೀಕರಣ ಪತ್ರಗಳು ಅದು ಇಲ್ಲ ಅಂತಾರೆ. ಹೇಳಿದ್ರೆ ನಮ್ಮಲ್ಲಿ ಯಾವುದಿಲ್ಲ ಅದಲ್ಲ ಅಂತ ಯಾವುದೂ ನಡೆದಿಲ್ಲ ಅಂತ ನೀವು ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಥಾಯಿ ಸಮಿತಿ ಕೊಡೋದ್ರ ಮೇಲೆ ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾನೆ. ಆಮೇಲೆ ಮೂರನೇದು ಇದೆ ಒಂದಿದೆ, KGF ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಸರ್ಕಾರ ಸಂಕ್ಷೇಮ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಅನುಮೋದಿತ ಆದೇಶ ದೃಢೀಕರಣ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿಲ್ಲ. ಏನು ಹೇಳ್ತಾನೆ, PWD ಇಲಾಖೆಯಿಂದ ನೀಡಿರುವ ಯೋಗ್ಯತಾ ಪತ್ರ ಹಾಗೂ ನಗರಸಭೆ ಕೌನ್ಸಿಲ್ ಮಾಡಿದಂತೆ ಪ್ರತಿ ಲಗಸಲಾಗಿದೆ, ಮಾನ್ಯ ಜಿಲ್ಲಾಧಿಕಾರಿ ಅನುಮತಿ ಪಡೆದಿಲ್ಲ. ನೋಡ್ರಿ, ಇವೆಲ್ಲ ಸತ್ಯ ಸಂಗತಿಗಳು. ಇಷ್ಟು ಇಲ್ದಂಗೆ ಹೋಗ್ಬಿಟ್ಟು ಅಂಗಡಿ ನೋಡಿತಾರಂದ್ರೆ ಅದೆಷ್ಟು ಮಾತ್ರ ನ್ಯಾಯ? ಒಂದು ಅವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ಕು 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನಮ್ಮ ಬುಕ್ಕಿಗೆ. ಸಹಿ ಮಾತ್ರ ಇದರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರರು ಯಾರು ಆಗ್ತಾರೆ ಅಂದರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಬುಕ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ಥರ ಇದೆ. ನಾವಿರೋವಾಗಲೂ ಅಷ್ಟೇ, ಒಂದು ಸಾಮಾನ್ಯ ಮಂದಿ ಏನೇ ಆಗಲಿ, ಹಣಕಾಸು ಆಗಲಿ ಇನ್ನೊಂದಾಗಲಿ ಆಗುವಾಗ ಒಂದು ಕಡೆ ಪೌರ ಆಗಿದ್ರು, ಒಂದು ಕಡೆ ಅಧ್ಯಕ್ಷ ಬರಬೇಕು. ಆದರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಕಿನಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಜ್ಯೋತಿ ಬಸ್ ಅವರು ಕೋರ್ಟ್ನಲ್ಲಿ ಕೇಸ್ ಲಾಂಚ್ ಮಾಡ್ತಾರೆ, ಇದನ್ನು ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದರೆ ಈ ಹುಲ್ಲು ಮಾರ್ಕೆಟ್ ಕತೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲು ಮಾಡಿದ್ರು. ಒಂದು ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು ಇಲ್ವಾ? ಅವ್ರನ್ನ ಏಕಾಗಿ ಹೊರಗಡೆ ಕಟ್ಟಿಸಿ JCB ಎಲ್ಲ ಹೊಡೆದ್ರಲ್ಲ, ಇದು ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ದರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡಿಕೊಡ್ಬೇಕು. ಈ ಕತೆ ಇನ್ನು ಮೇಲೆ ಒಂದಾದಾಗ ಬರ್ತದೆ.